ಎಲ್ಲರಿಗೂ ನಮಸ್ಕಾರ. ಯೋಗ ಚಿತ್ತ ವೃತ್ತಿ ನಿರೋಧ. ಚಿತ್ತವೆಂಬ ತೊಂದರೆಗಳನ್ನು ವೃತ್ತಿ ಎಂಬ ಮನಸ್ಸಿನ ಮೂಲಕ ನಿವಾರಣೆ ಮಾಡಿಕೊಳ್ಳುವುದನ್ನು ಯೋಗ ಅಂತ ಕರಿತೀವಿ. ಈಗ ನೀವು ನೋಡ್ತಾ ಇರುವಂತದ್ದು ರಿದಮಿಕ್ ಯೋಗ. ಯೋಗದಲ್ಲಿ ಟ್ರೆಡಿಷನಲ್ ಯೋಗ, ಆರ್ಟಿಸ್ಟಿಕ್ ಯೋಗ ಹಾಗೂ ರಿದಮಿಕ್ ಯೋಗ, ಸೋಲೋ ಪರ್ಫಾರ್ಮೆನ್ಸ್. ಈ ಸೋಲೋ ಪರ್ಫಾರ್ಮೆನ್ಸ್ ನ ತಾಳಬದ್ಧಕ್ಕೆ ಮಾಡುವಂತಹ ಒಂದು ಆಸನದ ಭಂಗಿ ಇದು. ರೆಡಿ? ತ್ರಿವಿಕ್ರಮಾಸನ. ಲೆಗ್ ಬ್ಯಾಲೆನ್ಸ್, ಹ್ಯಾಂಡ್ ಬ್ಯಾಲೆನ್ಸ್, ಬ್ಯಾಕ್ ಬೆಂಡಿಂಗ್, ಫಾರ್ವರ್ಡ್ ಬೆಂಡಿಂಗ್ ಅಂಡ್ ಟ್ವಿಸ್ಟಿಂಗ್. ಈ ರೀತಿಯ ಆಸನಗಳನ್ನು ನಾವು ವಿಭಾಗಿಸಿಕೊಂಡಿದ್ದೇವೆ. ಹ್ಯಾಂಡ್ ಬ್ಯಾಲೆನ್ಸಿಂಗ್ ಆಸನ, ಪರಿಪೂರ್ಣ ಆಸನ, ಮುಕ್ತ ಹಸ್ತ ದೀಪಾಸನ ಅಂತ ಈ ಆಸನದ ಹೆಸರು. ಆಸನಗಳ ಸತತ ಅಭ್ಯಾಸಗಳಿದ್ದರೆ ಮಾತ್ರ ಈ ಆಸನಗಳನ್ನು ಅಭ್ಯಾಸ ಮಾಡೋದಕ್ಕೆ ಸಾಧ್ಯ. ಸರಸಾಸನ ಆಸನದ ಹೆಸರು. ತಾಂಡವಾಸನ. ಶಿವನ ನೃತ್ಯದ ಹಲವಾರು ಭಂಗಿಗಳಲ್ಲಿ ಇದು ಒಂದು ಭಂಗಿ. ಗಂಡಬೇರುಂಡಾಸನ. ಗಂಡಬೇರುಂಡ ಒಂದು ಪಕ್ಷಿ, ಎರಡು ತಲೆ ಇರುವಂಥದ್ದು. ಆ ಒಂದು ಆಕೃತಿಯನ್ನು ಓಡುವಂತಹ ಆಸನ ಇದು. ಕೈಲಾಸಾಸನ. ಮರುಡಾಸನ. ಇದನ್ನ ಮರುಡಾಸನ, ಕಿರಿಚಿ ಮಾಡುವಂತಹ ಆಸನಗಳಲ್ಲಿ ಇದು ಒಂದು ಆಸನ. ಊರ್ಧ್ವಮುಖ ಕಿಟೀಬಾಸನ. ಕಿಟೀಬಾ ಅಂತಂದ್ರೆ ಒಂದು ಚಿಟ್ಟೆ ಆಕೃತಿಯನ್ನು ಓದುವಂತಹ. ವಾಮದೇವ, ಮುಕ್ತ ಹಸ್ತ, ಅರ್ಧಬದ್ಧ ವೃಶ್ಚಿಕಾಸನ. ವಾಮದೇವ ತ್ರಿಪುರಾರಾಸನ. ನೀವೆಲ್ಲ ನೋಡಿರ್ತೀರ, ರೆಗ್ಯುಲರ್ ಆಸನಗಳು, ಆರೋಗ್ಯಕ್ಕಾಗಿ ಮಾಡುವಂಥ ಆಸನಗಳು, ಸ್ಪರ್ಧೆಗಾಗಿ ಮಾಡುವಂಥ ಆಸನಗಳಾಗಿರುತ್ತವೆ. ಚಕ್ರಾಸನದಲ್ಲಿ ಟ್ವಿಸ್ಟಿಂಗ್ ಅಂತ ಹೇಳ್ತಾರೆ. ಟ್ವಿಸ್ಟ್ ಮಾಡುವಂತಹ ಆಸನಗಳಲ್ಲಿ ಪರಿವೃತ್ತ ಚಕ್ರಾಸನ ಅಂತ ಹೆಸರು. ಕಾಲಿನ ಸಹಾಯದಿಂದ ಮಾಡುವಂತಹ ಆಸನಗಳು. ತ್ರಿಪುರಾರಾಸನ. ಶಿವನ ನೃತ್ಯದ ಇನ್ನೊಂದು ಭಂಗಿ. ಸೂಕ್ತ ಕಿಟೀಬಾಸನ. ಅವಾಗ ನಿಂತು ಮಾಡುವಂತಹ ಕಿಟೀಬಾ ನೋಡಿದ್ವಿ. ಸೂಕ್ತ ಕಿಟೀಬಾ. ಸೂಕ್ತ ಅಂದ್ರೆ ಮರಳಿ ಮಾಡುವಂಥ ಕಿಟೀಬಾ. ಬೆಂಡಿಂಗ್ ಅಥವಾ ಫಾರ್ವರ್ಡ್ ಬೆಂಡಿಂಗ್ ಆಸನಗಳಲ್ಲಿ ಶಕುನಿ ಆಸನ. ಹಿಂಭಾಗ ಬಾರಿ ಮಾಡುವಂಥದ್ದು ಅತ್ಯಂತ ಕ್ಲಿಷ್ಟಕರವಾದ ಆಸನ ಈ ಶಕುನಿ ಆಸನ. ವಾಮದೇವ ಪರಿವೃತ್ತ ಆಸನ. ತಿರುಚಿ ಮಾಡುವಂತಹ ಎರಡು ಕಾಲುಗಳನ್ನು ವಾಮದೇವನ ರೀತಿಯಲ್ಲಿ ಇಟ್ಟುಕೊಂಡು ತಿರುಚಿ ಮಾಡುವಂತಹ ಆಸನ. ವಾಮದೇವ ವೃಶ್ಚಿಕಾಸನ. ವೃಶ್ಚಿಕ ಅಂದ್ರೆ ಚೇಳು. ಚೇಳಿನ ಬಾಲ ಹೇಗೆ ತಲೆಯ ಮೇಲ್ಭಾಗದಲ್ಲಿ ಇರುತ್ತೋ ಅದೇ ರೀತಿಯಲ್ಲಿ ವೃಶ್ಚಿಕ ಮಡಚಿರುವಂತಹ ಒಂದು ಆಕೃತಿಯನ್ನು ಹೊಂದುವಂಥದ್ದು. ಹ್ಯಾಂಡ್ ಬ್ಯಾಲೆನ್ಸ್, ಮುಕ್ತ ಹಸ್ತ, ವಾಮದೇವ ವೃಶ್ಚಿಕ ಅಂತಲೂ ಕರೀತೀವಿ ಇದನ್ನ. ವಾಮದೇವ ಲಿಂಗಿರ.
ಧನ್ಯವಾದಗಳು.